ಕೊಲ್ಹಾಪುರದ ಕನ್ಹೇರಿಯ ಕಾಡಸಿದ್ದೇಶ್ವರ ಶ್ರೀಗಳು ಅವರು ಕೆಲವು ಸ್ವಾಮೀಜಿಗಳ ಬಗ್ಗೆ ಕೆಟ್ಟ ಶಬ್ದದಲ್ಲಿ ಹೇಳಿಕೆ ಕೊಟ್ಟರು ಅನ್ನುವ ಕಾರಣಕ್ಕೆ ವಿಜಯಪುರ ಜಿಲ್ಲೆಗೆ ಹೆಜ್ಜೆ ಇಡದಂತೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ರು. ಆ ಆದೇಶವನ್ನು ಕೆಳ ಹಂತದ ನ್ಯಾಯಾಲಯಗಳ ಎತ್ತಿ ಹಿಡಿದು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳಾದವು. ಅಂತಿಮವಾಗಿ ನ್ಯಾಯಾಲಯ ಆ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳ್ತು. ಈಗ ಕನ್ಹೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆನೇ ಆಗಲಿ ಬೇರೆ ಯಾವ ಜಿಲ್ಲೆನೇ ಆಗಲಿ ಬರೋದಕ್ಕೇನು ಸಮಸ್ಯೆ ಇಲ್ಲ. ಅಂಥದ್ದೊಂದು ಕ್ರಮ ಕೈಗೊಂಡಿದ್ದು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದ ಪರವಾಗಿರುವ ಎಂ.ಬಿ. ಪಾಟೀಲರ ಒತ್ತಾಸೆಯಿಂದ ಅಂತ ಜನ ಮಾತಾಡ್ತಾರೆ. ಎಂ.ಬಿ. ಪಾಟೀಲರಿಗೂ ಕನ್ಹೇರಿ ಮಠದ ಶ್ರೀಗಳಿಗೂ ಆವಾಗ ಮಾತಿಗೆ ಮಾತು ಬೆಳೀತಾ ಇರುತ್ತೆ. ಈಗ ಎಂ.ಬಿ. ಪಾಟೀಲರ ಕ್ಷೇತ್ರದಲ್ಲೇ ಬಬಲೇಶ್ವರದಲ್ಲೇ ದೊಡ್ಡದೊಂದು ಸಮಾವೇಶದ ಸಿದ್ಧತೆ ಆಗ್ತಾ ಇದೆ. ಇಪ್ಪತ್ತೊಂಬತ್ತನೇ ತಾರೀಖಿದು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ 300ಕ್ಕೂ ಹೆಚ್ಚು ಸ್ವಾಮೀಜಿಗಳು 25,000 ಜನರನ್ನ ಸೇರಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಶಿರೋಳದ ರಾಮಾರೂಢ ಮಠದ ಶ್ರೀಗಳ ನೇತೃತ್ವದಲ್ಲಿ ಇದು ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುವುದಕ್ಕೆ ಬಬಲೇಶ್ವರವನ್ನೇ ಆರಿಸಿಕೊಂಡಿರೋದು ಕುತೂಹಲ ಕೆರಳಿಸಿದೆ. ಶಿರೋಳದ ರಾಮಾರೂಢ ಮಠದ ಶ್ರೀಗಳ ನೇತೃತ್ವದಲ್ಲಿ ಇದು ಶಂಕರಾರೂಢ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದು ಎಂ.ಬಿ. ಪಾಟೀಲರ ವಿರುದ್ಧದ ಸಮಾವೇಶ ಅಲ್ಲ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಸಮಾವೇಶ ಮಾಡ್ತಾ ಇರೋದು. ಎಂ.ಬಿ. ಪಾಟೀಲರ ವಿರುದ್ಧವಾಗಿಯೋ ಕನ್ಹೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ದರ ವಿರುದ್ಧವಾಗಿಯೋ ಅಲ್ಲ. ಶಂಕರಾರೂಢ ಸ್ವಾಮೀಜಿ, ರಾಮಾರೂಢ ಮಠ, ಶಿರೋಳ, ಕೇಳಿಸ್ಕೊಳ್ಳಿ. ಸಮಾವೇಶ ಮಾಡೋದಾಗಿದ್ದರೆ ವಿಜಯಪುರ ಇತ್ತು, ಬಸವನ ಬಾಗೇವಾಡಿ ಬಸವೇಶ್ವರ ಕ್ಷೇತ್ರ ಇತ್ತು. ಆದರೆ ಬಬಲೇಶ್ವರದಲ್ಲೇ ಮಾಡಲಿಕ್ಕೆ ಉದ್ದೇಶ ಏನು? ಕನ್ಹೇರಿ ಶ್ರೀಗಳ ಬ್ಯಾನ್ ಹಿಂದೆ ಎಂ.ಬಿ. ಪಾಟೀಲರಿದ್ದರು, ಹಾಗಾಗಿ ಅದೊಂದು ಶಕ್ತಿ ಪ್ರದರ್ಶನ ಅವರ ವಿರುದ್ಧ ಅನ್ನೋಂಥದ್ದು ಇಲ್ಲ. ಅವ್ರ ಶಕ್ತಿ ಪ್ರದರ್ಶನ ಅಂತಲ್ಲ, ಎಂ.ಬಿ. ಪಾಟೀಲ್ ವಿರುದ್ಧ ಅಂತಲ್ಲ. ಬಬಲೇಶ್ವರ ಮಾಡಬೇಕಂತ ಬಹಳ ದಿನಗಳಿಂದ ಚಿಂತನೆ ಇತ್ತು. ಈಗ ಆರಂಭ. ದೇಶದಲ್ಲಿ ಹಿಂದೂಗಳಿಗೆ ಆವಾಗವಾಗ ಅತ್ಯಾಚಾರ ಅನಾಚಾರ ನಡೀತಾನೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು ಅನ್ನುವಂಥ ಏಕೈಕ ಕಳಕಳಿಯಿಂದ ಈ ಬೃಹತ್ ಸಮಾವೇಶವನ್ನು, ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಕನ್ಹೇರಿ ಶ್ರೀಗಳಿಗೆ ವಿಜಯಪುರಕ್ಕೆ ಪ್ರವೇಶವನ್ನು ಬ್ಯಾನ್ ಮಾಡಲಾಗಿತ್ತು, ಅದರ ಪ್ರತಿಯಾಗಿ ಈ ಸಮಾವೇಶ ಅನ್ನುವಂಥದ್ದು. ಈ ತಿಂಗಳು ನಿರ್ಬಂಧ ಮುಗೀತು. ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅವರು ಸ್ಪಂದಿಸಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬರಲಿ ಅಂತೇಳಿ ಆಗ್ರಹ ಇದೆ. ಕನ್ಹೇರಿ ಶ್ರೀಗಳು ನಿರ್ಬಂಧ ಕುರಿತಂತಾಗಲಿ ಅಥವಾ ಬೇರೆ ವಿಚಾರಗಳಾಗಲಿ. ಸಮಾವೇಶದಲ್ಲಿ ಕೆ.ಎಸ್. ಈಶ್ವರಪ್ಪನವರು ಪಾಲ್ಗೊಳ್ತಾ ಇದ್ದಾರೆ. ಕನ್ಹೇರಿ ಶ್ರೀಗಳನ್ನ ಜಿಲ್ಲೆಗೆ ಪ್ರವೇಶಿಸದಂತೆ ಬ್ಯಾನ್ ಮಾಡಿದವರ ವಿರುದ್ಧವೇ ಈ ಸಮಾವೇಶ ಅಂತ. ಹಿಂದೂಗಳ ಶಕ್ತಿ ಪ್ರದರ್ಶನ ಅಂತ ಬೇಕಾದ್ರೆ ಅಂದ್ಕೊಳ್ಳಿ. ಕನ್ಹೇರಿ ಸ್ವಾಮಿಗಳಂತ ಸಾಧು ಸಂತರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದಾರಲ್ಲ, ಅದ್ರ ವಿರುದ್ಧ ಅಂತ ಬೇಕಾದ್ರೆ ಹೇಳ್ಕೊಡಿ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಜಾಗೃತಿ ಆಗಬೇಕು. ಆ ಹಿಂದೂ ಜಾಗೃತಿ ಮಾಡೋದಕ್ಕೋಸ್ಕರ, ಜನಜಾಗೃತಿ ಮಾಡೋದಕ್ಕೋಸ್ಕರ ವಿಶೇಷವಾದ ಸಮಾವೇಶ
ಬಬಲೇಶ್ವರದಿಂದ ಆರಂಭ ಆಗ್ತಾ ಇದೆ. ಅವತ್ತು ಕನ್ನೇರಿ ಶ್ರೀಗಳು ಬರ್ತಾರೆ ಸರ್. ಅವ್ರ ಸ್ವಾಮಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ, ಅವರು ಕರೆದಿದ್ದಾರೆ, ಬರ್ಬೋದು. ಹಿಂದೂಗಳ ಶಕ್ತಿ. ಇನ್ನು ಸಚಿವ MB ಪಾಟೀಲ್ರನ್ನು ಕೇಳಿದ್ರೆ ಸಮಾವೇಶದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ, ಮಾಹಿತಿ ಇಲ್ಲ ನನಗೆ, ಯಾರು ಏನಾದರೂ ಮಾಡಲಿ ನನಗೆ ಸಂಬಂಧಿಸಿದ್ದೇನಿಲ್ಲ ಅಂತ ಸಚಿವ MB ಪಾಟೀಲ್. ಸಮಾವೇಶ ಮಾಡಲಿಕ್ಕೆ ಬಬಲೇಶ್ವರದಲ್ಲಿ ಮಾಡಲಿಕ್ಕೆ ಈಗ ಯಾರು ಕನ್ನೇರಿ ಶ್ರೀಗಳ ನಿರ್ಬಂಧ ಆದ್ಮೇಲೆ ನನಗೆ ಗೊತ್ತಿಲ್ಲಪ್ಪ. ಈ ಸ್ವಾಮಿಗಳು ಅದಕ್ಕೆ ಈಗ ಐ ಡೋಂಟ್ ನೋ, ನನಗೇನೂ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಅದಕ್ಕೆ ನನಗೇನು ಸಂಬಂಧಿಸಿದ ಅಲ್ಲ. ನೋ ಕಮೆಂಟ್ಸ್. ಹಿಂದೂ ಸಮಾವೇಶ ಮಾಡಲಿಕ್ಕೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.